ಫ್ರೆಂಡ್ಸ್, ನಾನು ನಿಮ್ಮ ಅಶೋಕ್ ಜೊತೆ ಇವತ್ತು 3 ವಿಚಾರನ ಹಂಚ್ಕೊಳಕ್ ಇಷ್ಟಪಡ್ತಾ ಇದ್ದೀನಿ. ಜೀವನ, ಬಿಸ್ನೆಸ್ ಅಂಡ್ ಸಕ್ಸಸ್. ಜೀವನ ಯಾರಿಗೂ ಈಸಿ ಆಗಿರಲ್ಲ ಫ್ರೆಂಡ್ಸ್, ಯಾರಿಗೂ ಸುಲಭವಾಗಿರಲ್ಲ. ಕೆಲವೊಂದು ಸೋಲು, ಕೆಲವೊಂದು ತಪ್ಪೋದಿಂದಲೇ ನಮಗೆ ಮೋಸ ಆಗಿದೆ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಸೋಲು ಜೀವನದ ಅಂತ್ಯ ಆಗಿರಲ್ಲ, ಅದೊಂದು ಪಾಠ ಆಗಿರುತ್ತೆ ಅಷ್ಟೇ. ನಾವಿವತ್ತು ಬಿದ್ದಿರ್ತೀವಿ, ಮಾತಾಡಕ್ ಹೋಗಿರ್ತೀವಿ, ಆದ್ರೆ ಮತ್ತು ಎದ್ದು ನಿಲ್ಲೋ ಧೈರ್ಯ ಮಾಡ್ತೀವಿ ಅಂದ್ರೆ ಅದು ನಮ್ಮ ಶಕ್ತಿ. ಬಿಸ್ನೆಸ್ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ, ಬಟ್ ಬಿಸ್ನೆಸ್ ನಡೆಸ್ಕೊಂಡು ಹೋಗೋದು ತುಂಬಾ ಕಷ್ಟ. ಬಿಸ್ನೆಸ್ ಅಲ್ಲಿ ಫಸ್ಟ್ ಏನೇ ಬಂದು ಪ್ರಾಫಿಟ್ ಸಿಗಲ್ಲ. ಪ್ರಾಫಿಟ್ ಸಿಗ್ಬೇಕು ಅಂದ್ರೆ ಪೇಷನ್ಸ್ ಇರ್ಬೇಕು. ಮೈನ್ ಪೇಷನ್ಸ್ ಇಲ್ಲ ಅಂದ್ರೆ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಮಾಡೋದು ಕಷ್ಟ, ತುಂಬಾನೇ ಕಷ್ಟ. ಬಿಸ್ನೆಸ್ ಅಲ್ಲಿ ಫಸ್ಟ್ ಏನೇ ಪ್ರಾಫಿಟ್ ಸಿಗಲ್ಲ. ಫಸ್ಟ್ ಮಂತ್ ನೆಮ್ಮದಿನೇ ಇರುತ್ತೆ. ನಾವು ಫಸ್ಟ್ ಇಯರ್ ಬಂದು ಜನಗಳೆಲ್ಲ ನಗ್ತಾ ಇರ್ತಾರೆ, ಅವ್ರು ಹಂಗ್ ಮಾಡ್ದ, ಹಿಂಗಾಯ್ತು ಏನೇನೋ ಟೀಕೆಗಳು ಮಾಡ್ತಾ ಇರ್ತಾರೆ. ಬಟ್ ಇವನ್ನೆಲ್ಲ ಕಳೆದು ಎದುರಿಸ್ಕೊಂಡು ಪೇಷನ್ಸ್ ಇಂದ ಕಾಯ್ಕೊಂಡು ಡಿಸಿಪ್ಲಿನ್ ಇಂದ ವರ್ಕ್ ಮಾಡ್ಕೊಂಡು ನಾವು ಬಿಸ್ನೆಸ್ ಮಾಡಿದ್ದೆ ಆದ್ರೆ ನೆಕ್ಸ್ಟ್ ಅದೇ ಜನ ಬಂದು ನಿಮ್ಮನ್ನ ನೋಡಿ ಕಲಿತಾರೆ. ಆ ರೀತಿ ಬಿಸ್ನೆಸ್ ಸಕ್ಸಸ್ ಆಗುತ್ತೆ. ಅದು ನಾನು ಕೂಡ 0 ಇಂದಾನೇ ಸ್ಟಾರ್ಟ್ ಮಾಡಿರೋದು ಫ್ರೆಂಡ್ಸ್. ನನಗೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಭಯ, ಟೀಕೆ, ಸೋಲು ಇವೆಲ್ಲವನ್ನೂ ಫೀಲ್ ಮಾಡಿದೀನಿ, ಇವೆಲ್ಲವನ್ನೂ ಅನುಭವಿಸಿದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಸಕ್ಸಸ್ ಸಿಗ್ಬೇಕು ಅಂದ್ರೆ ಸಕ್ಸಸ್ ನ 3 ಕೀಗಳಿದಾವೆ. ಮೈನ್ ಬಂದು ಸ್ಟ್ರಗಲ್ ಅಂದ್ರೆ ಹಾರ್ಡ್ ವರ್ಕ್ ಮಾಡ್ಬೇಕು ಫ್ರೆಂಡ್ಸ್. ಡೈಲಿ ವರ್ಕ್ ಮಾಡ್ಬೇಕು, ಪ್ರತಿದಿನ. ಅವ್ರೇನಂತಾರೆ, ಇವ್ರೇನಂತಾರೆ, ಅವ್ರು ನಗ್ತಾವ್ರೆ, ನನ್ನ ಬಿಸ್ನೆಸ್ ಲಾಭ ಆಗ್ತಾ ಇಲ್ಲ, ಈಗೇನು ತಲೆ ಕೆಡಿಸ್ಕೊಂಡ್ಮೇಲೆ ಪ್ರತಿದಿನ ಸಕ್ಸಸ್ಗೋಸ್ಕರನೇ ಹಾರ್ಡ್ ವರ್ಕ್ ಮಾಡಬೇಕು. ಅದು ಒಂದಲ್ಲ ಒಂದಿನ ಸಕ್ಸಸ್ ಬಂದೇ ಬರುತ್ತೆ. ನೆಕ್ಸ್ಟ್ ಟ್ರಸ್ಟ್ ಇರಬೇಕು. ಮೈನ್ ನಿನ್ನ ಮೇಲೆ ನಿನಗೆ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲ ಅಂದ್ರೆ ಯಾರು ಏನು ಮಾಡಲ್ಲ. ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ರೆ ಜೀವನದಲ್ಲಿ ಸಾಧನೆ ಮಾಡೋದಂತೂ ಖಂಡಿತ ಗೊತ್ತಿತ್ತು. ಪೇಷನ್ಸ್ ಇರಬೇಕು, ತಾಳ್ಮೆ ಅನ್ನೋದು ಒಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. 1 ತಿಂಗಳು, 2 ತಿಂಗಳು, 3 ತಿಂಗಳು ರಿಸಲ್ಟ್ ಬಂದಿಲ್ಲ ಅಂತ ಪೇಷನ್ಸ್ನ ಕಳ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಈ 3ರಲ್ಲಿ 1 ಕಳ್ಕೊಂಡ್ರು ಸಕ್ಸಸ್ ನಮ್ಮಿಂದ ದೂರ ಹೋಗುತ್ತೆ, ಅದಂತೂ ಫಿಕ್ಸು. ಫೈನಲಿ ಹೇಳೋದೇನು ಅಂದ್ರೆ ಫ್ರೆಂಡ್ಸ್, ಕನ್ಸು ಕಾಣಿ, ಎಲ್ಲ ದೊಡ್ಡದಾಗಿ ಕನ್ಸು ಕಾಣಿ. ಕನ್ಸು ಕಾಣೋದು ತಪ್ಪಲ್ಲ, ದೊಡ್ಡದಾಗಿ ಕಾಣೋದು ತಪ್ಪಲ್ಲ, ಕನ್ಸುಗಳು ದೊಡ್ಡದಾಗಿರೋದು ತಪ್ಪಲ್ಲ. ಬಟ್ ನಮ್ಮ ಶ್ರಮನೂ ಅದಕ್ಕಿಂತ ದೊಡ್ಡದಾಗಿರ್ಬೇಕು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್, ಶೇರು, ಕಮೆಂಟ್ ಮಾಡಿ. ಹಂಗೆ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್.